ಜೇವರ್ಗಿಯನ್ನು ಪುಣ್ಯಕ್ಷೇತ್ರವನ್ನಾಗಿರಿಸಿರುವಂತಹ ಗುರು ಅಖಂಡೇಶ್ವರರ ಚೈತನ್ಯಕ್ಕೆ ಅನಂತ ಕೋಟಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಕಾಯಕವೇ ಕೈಲಾಸವೆನ್ನುವ ತತ್ವವನ್ನು ಈ ನಾಡಿಗೆ ಕೊಟ್ಟಿರುವಂತಹ ಕಲ್ಯಾಣದ ನಾಡಿನ ಕರುಣಾಮಯಿ ಅಪ್ಪ ಬಸವ ಶರಣರನ್ನು, ಬಸವಾದಿ ಶಿವಶರಣರನ್ನು, ಬಸವೇಶ್ವರರನ್ನು, ಅವರಿವರನ್ನದೇ ಈ ಸನ್ಮಂಗಳದ ಅಂಗಳದ ಕಾರ್ಯಕ್ಕೆ ಕಾರಣೀಭೂತರಾಗಿರುವಂತಹ ತಾವೆಲ್ಲರೂ ಬಸವ ಚಿತ್ಸ್ವರೂಪರೆಂದು ಭಾವಿಸಿ, ತಮ್ಮಂತರಂಗದಲ್ಲಿ ಹೊಳೆಯುತ್ತಿರುವಂತಹ ಬಸವಚ ಜ್ಯೋತಿಗೆ ಶರಣು ಶಿವಶರಣಾರತಿ. ಅರಿವೆಯ ಜೋಳಿಗೆ ಹೋಗಿದೆ, ಅರಿವಿನ ಜೋಳಿಗೆ ಬಂದಿದೆ. ಜೋಳಿಗೆ ಹಿಡ್ಕೊಂಡು ಮನೆಗೆ ಬಂದಾಗ ನಾವು ಬೇಡಿದ್ದೆಲ್ಲ ನೀಡ್ತೀರೇನು? ನಾವೇನು ಕೇಳ್ತೀವಿ ಅದನ್ನೆಲ್ಲ ನೀಡ್ತೀರೇನು? ಭಾಳ ದೂರ ಬಾಡಿಗೆ ನಿಮ್ಮ ಮನೆಗೆ ಹೇಳೋರು ಅಂತ ಬರ್ತಾರೆ ನೋಡಿ, ಮನೆ ಮಗ ಯಪ್ಪನ ಅಂತ ಬಂದಿರ್ತಾನಲ್ಲ, ನೀವು ಒಳಗೆ ಮುಂದೆ ಇರಂಗಿಲ್ಲ ಅವ ಮಗ, ನೀವು ಒಳಗೆ ಮುಂದೆ ಇರುವಂಗಿಲ್ಲ. ಅವ ಮನೆಗೆ ಬಂದು ಹಿಂಗೆ ಕಾಡ್ತಾನಲ್ಲ, ನನಗೆ ಇಂಥದ್ದೇ ಬೇಕು. ನಿಮ್ಮ ಮನ್ಯಾಗ ಅವು ಏನು ಹಂಡೆ ಮೇಲೆ ಇಟ್ಟಿರ್ತಾರಲ್ಲ ತಾಮ್ರದ್ದು, ಅವು ಅವನ ಕಣ್ಣಿಗೆ ನೀವು ಎಷ್ಟು ಮಂದಿ ಕಣ್ಣು ಮುಚ್ಚಿಟ್ರು ಅವನ ಕಣ್ಣು ಮುಚ್ಚಿಡೋಕ್ಕಾಗಂಗಿಲ್ಲ. ಅವನು ಬೇಡದಕ್ಕೆ ಬಂದವೆಲ್ಲ ಬೇಡಿದ್ದ ನಾವು ಕೊಡುವಂಗಾಗಿತ್ತು ಅಂತಂದ್ರೆ ಬಹುಶಃ ಇವತ್ತಿನ ಕಾಲಕ್ಕೆ ಹಿಂಗೆ ಇರ್ತಿದ್ದಿಲ್ಲ. ನಿಮಗೆ ಗೊತ್ತಿರಲಿ, ಅಲ್ಲಿಂದ ಕಲ್ಯಾಣದಿಂದ ಬಂದಿರುವಂತಹ ಪ್ರತಿಯೊಬ್ಬ ಶರಣರು ಕೂಡ ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯನವರು, ಮೋಳಿಗೆ ಮಾರಯ್ಯನವರು, ಮಹಾದೇವಿ ತಾಯಿಯವರು, ಅಲ್ಲಿ ಆಗಿ ಹೋಗಿರುವಂತಹ ಪ್ರತಿಯೊಬ್ಬ ಶರಣರ ಪರಂಪರೆಯನ್ನು ನೀವು ಓದ್ತಾ ಬಂದಿದ್ದೀರಿ. ಅರ್ಥ ಮಾಡ್ಕೊಳ್ಬೇಕು. ಈಗ ದಾರಿ ಹಿಡಿದು ಹೋಗುವಾಗ ನಿಮಗೊಂದು 100 ರೂಪಾಯಿ ಸಿಕ್ತು ಅಂದ್ರೆ ಏನು ಮಾಡ್ತೀರಿ? ನಂದಲ್ಲ ಅಂತ ಬಿಟ್ಟು ಹೋಗ್ತೀರಿ, ಹೌದಲ್ಲೋ? ಇಲ್ಲಿ ಮಠಕ್ಕೆ ಬಂದಿರಿ, ಹೋಗೋ ಮುಂದೆ ಇಲ್ಲಿ ಯಾರ್ದಾರು ಒಂದು 100 ರೂಪಾಯಿ ಬಿದ್ದಿತ್ತಪ್ಪ, ಬಿಟ್ಟು ಹೋಗ್ತಿರೋ ತೊಗೊಂಡು ಹೋಗ್ತಿರೋ? ಇಲ್ಲ, ಬಿಟ್ಟು ಹೋಗ್ಬಿಡ್ತೀರಿ. ನೀವು ಮಠಕ್ಕೆ ಬಂದಿರಿ, ಅದ ಒಂದು ತೊಲಿ ಬಂಗಾರ ಬಿದ್ದಿದ್ರ ಆ ರೊಕ್ಕ ಬಿಟ್ಟು ಹೋದ್ರೆ ಹೋಗಬಹುದು, ಆ ಬಂಗಾರ ಮಾತ್ರ ನೀವು ಬಿಟ್ಟು ಹೋಗುವಂಗಿಲ್ಲ. ಯಾಕೆ ಅಂತಂದ್ರೆ ಆ ಬಂಗಾರ ಹಂಗೆ ಮಾಡಿಸ್ತೈತೆ, ಹಂಗೆ ಮಾಡಿಸ್ತೈತಿ. ಕಳ್ಕೊಂಡಾಕಿ ಮಗ್ಲ ಇರ್ತಾಳ, ಎಲ್ಲಿ ಹೋತು ಅಂತ ಹುಡುಕ್ತಿರ್ತಾಳೆ. ಈಗ ಸಿಕ್ಕಾಕಿ ಅದನ್ನು ಮುಚ್ಚಿಟ್ಕೊಂಡು ಏನಂತಿರ್ತಾಳೆ ಹೇಳು? ಎಲ್ಲಿ ಕಳಿತ ನಮ್ಮವ್ವ, ಅಲ್ಲಿ ಯಾರು ತೊಗೊಂಡಿರ್ಬೇಕು, ಆ ಕಡೆ ಹೋಗಂತಾಳೆ. ಈಕೆ ತನ್ನ ಕೈಯಾಗಿ ಹಿಡ್ಕೊಂಡಿರ್ತಾಳೆ. ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ. ಈ ಸಖ್ಯಾಸೆ ನಿಮಗೇತಕ್ಕೆ ಮಾರಯ್ಯ ಪ್ರಿಯ ಅಮುಗೇಶ್ವರ ಲಿಂಗಕ್ಕಿದು ಒಪ್ಪದ ಬಾನ ಅಂತ ಹೇಳಿಕೊಟ್ರಲ್ಲ. ಹಾಗೆ ಹೇಳಿಕೊಟ್ಟಿರುವಂತಹ ಪರಂಪರೆಯನ್ನು ನಾವು ಅರ್ಥ ಮಾಡಿಕೊಳ್ಳೋ ಉದ್ದೇಶ ಏನು ಅಂತಂದರೆ, ಇವತ್ತು ಷಣ್ಮುಖ ಶಿವಯೋಗಿಗಳವರು ಈ ಆಸೆಯನ್ನು ದೂರ ಮಾಡಿ ಮನೆಯೊಳಗಿನ ಲೌಕಿಕದ ವಿಚಾರಗಳನ್ನು ಧಿಕ್ಕಾರ ಮಾಡಿ, ಮನೆಯವರು, ಮನಸ್ಸಿನವರು, ಬಂಧುಗಳು ಅನ್ನುವಂಥವ್ರನ್ನ ಧಿಕ್ಕಾರ ಮಾಡಿ, ನಾನು ಹಿಂಗೆ ಬದುಕಬೇಕಲ್ಲ, ಈ ಜಗತ್ತಿನೊಳಗೆ ಪ್ರತಿಯೊಬ್ಬರನ್ನು ಕಾಯಕ ಜೀವಿಗಳನ್ನಾಗಿ ಮಾಡಬೇಕು, ಪ್ರತಿಯೊಬ್ಬರ ಹೊಟ್ಟೆ ತುಂಬಿಸುವುದಕ್ಕಿಂತ ಮುಂಚೆ ಅವರ ನೆತ್ತಿ ತುಂಬಿಸಬೇಕು ಅನ್ನುವಂತಹ ಕಾಯಕಕ್ಕೆ ಅಣಿಯಾಗುವಂತಹ ಸಂದರ್ಭವನ್ನು ಇವತ್ತು ನಾವು ನೀವುಗಳೆಲ್ಲ ಕೇಳುವಂತಹ ವಿಚಾರ. ಷಣ್ಮುಖ ಶಿವಯೋಗಿಗಳಿಗೆ ನಿನ್ನೆ ದಿವಸ ತಂದೆ ತಾಯಿ ಒಪ್ಪಿಗೆ ಕೊಟ್ಟರು, ನೌಕರಿ ಮಾಡೋಕ್ಕಲ್ಲ, ಟೂರಿಗೆ ಹೋಗೋಕ್ಕೂ ಅಲ್ಲ, ಎಲ್ಲೋ ಹೋಗಿ ಸಮಯವನ್ನು ಖುಷಿಪಟ್ಟು ಬರೋದಕ್ಕೂ ಅಲ್ಲ. ಯಾವುದಕ್ಕೂ ಒಪ್ಪಿಗೆ ಕೊಟ್ಟರು ಅಂತಂದರೆ, ಬಹುಶಃ ಜಗತ್ತಿನ ಯಾವ ತಾಯಿನೂ ಕೂಡ ಒಪ್ಪಿಗೆ ಕೊಡದೇ ಇರುವಂತಹ ಒಂದು ವ್ಯವಸ್ಥೆ, ಅದು ಸನ್ಯಾಸತ್ವ. ಅದಕ್ಕೆ ಒಪ್ಪಿಗೆ ಕೊಟ್ಟು ಬಂದರು. ಎಲ್ಲರೂ ಸನ್ಯಾಸ ಆಗೋದಕ್ಕಾಗೋದಿಲ್ಲ. ಒಳಗೆ ಸಾವಿರ ಆಸೆ ತುಂಬಿಕೊಂಡಾವ, ಕಾಮ ತುಂಬಿಕೊಂಡಾವ, ಒಂದಷ್ಟು ದುರಾಸೆಗಳನ್ನು ಇಟ್ಟುಕೊಂಡಾವ. ಅರಿಷಡ್ ವರ್ಗಗಳನ್ನು ಅರಿಯದವನೆಲ್ಲ ಸನ್ಯಾಸಿಗಳಾಗೋದಕ್ಕಾಗೋದಿಲ್ಲ. ಆಮೇಲೆ ಮಾರ್ಕೆಟಿಗೆ ಹೋಗ್ತಿರಲ್ಲ ನೀವೆಲ್ಲ, ಯಾರು ಸನ್ಯಾಸಿಗಳಾಗ್ತಾರೆ ಅನ್ನೋದಕ್ಕೆ ನಾನು ನಿಮಗೆ ಹೇಳಕತ್ತೇನೆ. ನೀವೆಲ್ಲ ಸಂತೆಗೆ ಹೋಗ್ತಿರಲ್ಲ ಏನಾರು ಬೇಕಂತ ತರೋದಕ್ಕೆ, ಅಲ್ಲಿ ಬಹಳಷ್ಟು ತರಕಾರಿಗಳಿರ್ತಾವ. ನಿಮಗೆ ಬೇಕಾದದ್ದು ತರ್ತಿರೋ ಅಥವಾ ಏನದಾವ ಇಷ್ಟು ತೊಗೊಂಬರ್ತಿರೋ? ನಿಮಗೆ ಬೇಕಾದದ್ದನ್ನಷ್ಟ ನೀವು ಹೆಂಗೆ ಆರಿಸ್ಕೊಂಡು ಬರ್ತಿರಲ್ಲ, ನಿಮಗೆ ಯಾವುದು ಚಂದ ಕಾಣುತ್ತೆ ಅದನ್ನಟ್ಟ ನೀವು ಹಿಂಗೆ ಆರಿಸ್ಕೊಂಡು ಬರ್ತಿರಲ್ಲ, ಹಂಗೆ ಭಗವಂತ ಅನ್ನುವಂತಹ ಈ ಲೌಕಿಕದ ಮಾರುಕಟ್ಟೆಯೊಳಗೆ ತನಗೆ ಯಾವುದು ಚಂದ ಕಾಣುತ್ತೈತಿ ಅದನ್ನಟ್ಟ ಸನ್ಯಾಸತ್ವಕ್ಕೆ ಆರಿಸ್ಕೊಳ್ತಾನೆ ಹೊರತಾಗಿ ಕಂಡದ್ವೆಲ್ಲ ಆರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹಂಗೆ ನೋಡಿದ್ರೆ ಮನೆಗೆ ಒಬ್ಬೊಬ್ಬ ಪೂಜೆ ಮಾಡ್ತಾನೆ, ಎಲ್ಲರೂ ಸನ್ಯಾಸಿಗಳಾಗ್ಬೋದಿತ್ತು. ನೋಡ್ಬೇಕು, ಬಚ್ಚಲ್ದಾಗ ನಿಂತುಕೊಂಡು ಜಳಕ ಮಾಡಿ ಒಂದು ವಸ್ತ್ರ ಸುತ್ತಕೊಂಡು ಮೈ ತುಂಬ ಇವತ್ತು ಹಚ್ಕೊಂಡು ಕೊಳ ತುಂಬ ರುದ್ರಾಕ್ಷಿ ಹಾಕ್ಕೊಂಡು 2 ಊದಿನ ಕಡ್ಡಿ 3 ಸರಿ ಬೆಳಿಗ್ಗೆ
ಎರಡೋ ಉದಿನ ಕಡ್ಡಿ 3 ಸರಿ ಬೆಳಗ್ಗೆ ಹಿಂಗೆ ಬೆಳಗುತ್ತಿರ್ತಾನೆ. ಅದು ಮನ್ಯಾಗಿನ ಆಕಳು ಏನಾರ ಕಸಬರಿಗೆ ತಿನ್ನಕತ್ತಿತ್ತಂದ್ರೆ ಮನ್ಯಾಗೇನು ಅದಿರ ಸತ್ತಿರ ನೋಡಲ್ಲಿ ಕಸಬರಿಗೇನಂತ ಕೈಯಾಗ ಉದಿನ ಕಡ್ಡಿ ಹಿಡ್ದ ನೀವು. ಇಂಥವರೆಲ್ಲ ಸನ್ಯಾಸಿಗಳಾಗೋದಕ್ಕಲ್ಲ, ನಮಗೆ ಹೆಂಗೆ ಚಂದ ಕಂಡದ್ದನ್ನಟ್ಟು ನಾವು ಅರಸ್ಕೊಳ್ತೀವೋ ಹಂಗೆ ಭಗವಂತ ತನಗೆ ಯಾವುದು ಚಂದ ಕಾಣುತ್ತೋ ಅದನ್ನಟ್ಟು ಅರಸ್ಕೊಳ್ತಾನೆ. ನಿಮ್ಮನ್ನು ಅರ್ಬಿ ಅಂಗಡಿಯಾಗ ಬಿಟ್ರೆ ಮುಗದ ಹೊತ್ತು ಕರ್ಕೊಂಡು ಹೋದವ್ರ ಗತಿ. 100 ಬಿದ್ದಾವಂದ್ರೂ ನಿಮಗೆ ಇಷ್ಟ ಆಗೋ ಮಟ್ಟ ನೀವು ಆರಿಸ್ಕೊಳ್ಳಂಗಿಲ್ಲ. ಹಂಗೆ ಪರಮಾತ್ಮನೂ ಕೂಡ ಇಲ್ಲಿ ಕೋಟಿ ಬಿದ್ದಾವಂದ್ರೂ ಕೂಡ ಹಂಗೆ ಸಿಕ್ಕದ ಚಂದ ಕಂಡೈತಿ ಅಂತ ಬಣ್ಣ ನೋಡಿನೋ, ಚಂದ ಕಂಡೈತಿ ಅಂತ ಅದ್ರ ಅಂದ ನೋಡಿನೋ, ಅಥವಾ ಸುತ್ತರದ ಹಾಕಿರುವಂತಹ ಡಿಸೈನ್ ನೋಡಿನೋ, ಅಥವಾ ಅದಕ್ಕೊಂದಿಷ್ಟು ಹಳ್ಳ ಮತ್ತೊಂದು ಹಾಕಿರುವಂತಹ ಚಂದ ಅಂದ ಆ ಆಡಂಬರವನ್ನು ನೋಡಿ ಆರಿಸ್ಕೊಳ್ಳಂಗಿಲ್ಲ. ಹೊರಗೆ ನೋಡುವುದಕ್ಕೆ ಚಂದ ಕಾಣದಿದ್ರೂ ಚಿಂತೆ ಇಲ್ಲ, ಆತ್ಮದಿಂದ ಯಾವುದು ಚಂದ ಇರ್ತೈತೆ ಅದನ್ನಟ್ಟ ಪರಮಾತ್ಮ ಅರಸ್ಕೊಳ್ತಾನೆ. ಬಾ ನೀನು ಸಮಾಜದ ಗುರುವಾಗಬೇಕು ಅಂತ ಅರಸ್ಕೊಳ್ತಾನೆ. ಷಣ್ಮುಖ ಶಿವಯೋಗಿಗಳವರನ್ನು ಹಂಗೆ ಅರಸ್ಕೊಂಡಿದ್ದು. ಒಂದು ಪರೀಕ್ಷೆ ನಡೀತೈತಿ. ತಂದೆ ತಾಯಿಗಳಿಬ್ಬರು ಬಂದು ಆ ಮಗನನ್ನು ಗುರುವಿಗೊಪ್ಪಿಸಿ ಇನ್ಮೇಲೆ ಇದು ನಿಮ್ಮ ಮಗಾರೆ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಮಲ್ಲಶೆಟ್ಟಿ ಅವರು, ದೊಡ್ಡ ಮಾಂಬೆ ಅವರು, ಇನ್ಮೇಲೆ ಇದು ನಮ್ಮ ಮನೆಗೆ ಮಗ ಅಲ್ಲ, ಇದು ಗುರುವಿನ ಮಗ, ಮಠದ ಮಗ, ಈ ಮಠಕ್ಕೆ ನಿಮ್ಮ ಮಗ ಅಂಥೇಳಿ ಬಿಟ್ಟು ಹೋಗ್ಬಿಡ್ತಾರೆ. ಅಷ್ಟೊತ್ತಿಗೆ ಊರು ತುಂಬ ಸುದ್ದಿ ಆಗ್ತೈತಿ. ಮತ್ತು ನಮ್ಮ ಮಂದಿ ಏನು ಸಾಮಾನ್ಯ ಅಲ್ಲ. ಎಲ್ಲರ ಏನಾರು ನಡೆದೈತಿ ಅಂದ್ರೆ ಆಡ್ಕೊಳ್ಳೋಕೆ ಒಂದು ಚಲೋ ಸುದ್ದಿ ಸಿಕ್ತಂತಿರ್ತಾವೆ. ಒಂದು 4 ಮಂದಿ ಹೆಣ್ಮಕ್ಳು ಕೂಡ ಮಾತಾಡ್ಕೊಳಕತ್ತಿದ್ರಂತ. ಏನು ಮಂದಿ ಮಂದಿ ನೋಡು ಕರ್ಕೊಂಡು ಹೋಗಿ ಮಠದಾಗ ಬಿಟ್ಟು ಮಠದ ಸ್ವಾಮಿ ಮಾಡಿಬಿಟ್ರು ನೋಡು. ಆ ಹುಡುಗನ ಅಂತ ಒಬ್ಬಾಕೆಂತಿದ್ಲು, ಇನ್ನೊಬ್ಬಾಕೆಂತಿದ್ಲು. ಬಡ್ಕಂಡು ಬಿಡ, ಮೊದಲ ಜಗ್ಗ ಬಡ್ಕಂಡು ಅವ್ರು ಅವಾಗ ನಿನ್ನ ಮಗನ ಮಠದಾಗ ಬಿಡಬೇಡ, ಮನೆಗೆ ಕರ್ಕೋ, ಸಂತಿ ತರಕ್ಕೆ ಹಚ್ಚು, ಹೊಲಕ್ಕೆ ಹೋಗಕ್ಕೆ ಹಚ್ಚು, ಮನಿದು ಆಸ್ತಿ ಗಿಸ್ತಿ ನೋಡ್ಕೊ ಅಂತೇಳು. ಏನು ಹೇಳಿದ್ರು ಕೇಳಲಿಲ್ಲ. ಈಗ ನೋಡಿ ಮಠಕ್ಕೆ ಹೋಗೈತಂಥದ್ದು. ಅದನ್ನು ಮಠಕ್ಕೆ ಬಿಟ್ಟು ಇವು ಏನು ಮಾಡ್ತಿದ್ದವು ಮನೆಗೆ ಕೂತ್ಕೊಂಡಂತ ಒಬ್ಬಾಕಿ. ಅದ್ರಾಗ ಸಿದ್ದಮ್ಮ ಅಂತ ಒಬ್ಬಾಕಿದ್ಲು. ಆ ಸಿದ್ದಮ್ಮ ಅಂದ್ಲು ಅಂತೇನಂತ, ಅಯ್ಯೋ ಕರ್ಮ, ಕೆಟ್ಟ ಮಠ ಸೇರಂತಾರ, ಆ ಹುಡುಗನ ಮಠಕ್ಕೆ ಹಾಕಿ ತಾವೇಟು ಚಲೋ ಕುಂತಾರೆ ನೋಡೋದಂತ. ಮಕ್ಕಳಿಗೆ ಮೊದಲ ಚಲೋ ಪಾಠ ಕಲಿಸ್ಬೇಕು. ಈಗ ಮಠಕ್ಕೆ ಬಿಟ್ಟು ಏನು ಮಾಡೋರು ಇವರು? ಇದ್ದೊಬ್ಬ ಮಗ ಮಠಕ್ಕೆ ಹೋದ್ನಂದ್ರೆ ಇವ್ರ ಮನೆತನ ಮನೆ ಹೆಸರು ಏನು ಉಳಿತೈತಿ? ಹಿಂಗೆ ಬಾಯಿಗೆ ಬಂದಾಗ ಮಾತಾಡಕತ್ತಿದ್ರು. ಅಲ್ಲೊಬ್ಬ ಹೆಣ್ಮಕ್ಳಿಗೆ ಸಿಟ್ಟು ಬಂತು. ಏನು ಮಾಡಬಾರ್ದು ಮಾಡ್ಯಾರಂತ ಅವರಪ್ಪ ಹೋಗಿ ಬೈಯಾಕತ್ತೀರಿ ನೀವು? ಏನವ ಈಗೇನು ನೀ ಮಾತಾಡಕತ್ತೀಯಲ್ಲ, ಕೆಟ್ಟ ಮಠ ಸೇರು ಅಂತ. ಅವ ಕೆಟ್ಟ ಮಠ ಸೇರಿಲ್ಲ, ಗಟ್ಟಿಯಾಗಿ ಮಠ ಸೇರ್ಯಾನ. 3 ದಿವಸದಿಂದ ನಿನ್ನ ಮಗ ಇನ್ನೊಂದು ಹುಡುಗಿ ತೊಗೊಂಡು ಓಡಿ ಹೋದ್ನಲ್ಲ, ಅವ ಕೆಟ್ಟ ಊರು ಬಿಟ್ಟು ಹೋಗ್ಯಾನ. ಮೊದಲು ನಿಂದು ತಿದ್ದುಕೋ, ಆಮೇಲೆ ಮಂದಿದು ಮಾತಾಡಂದ್ರಂತ ಅಮ್ಮ. ಮೊದಲ ನಿಂದು ತಿದ್ದುಕೋ, ಆಮೇಲೆ ಮಂದಿದು ಮಾತಾಡು. ಹುಚ್ಚುಚ್ಚರಂಗೆ ಮಾತಾಡಕ್ಕೆ ಹೋಗಬೇಡ. ಮಠಕ್ಕೆ ಹೋಗೋದು ಅಂತಂದ್ರೆ ನೀ ತಿಳ್ಕೊಂಡಂಗೆ ಸುಖಕ್ಕೆ ಹೋಗೋದಲ್ಲ, ಮಠಕ್ಕೆ ಬಿಡೋದು ಅಂತಂದ್ರೆ ಸುಖಕ್ಕೆ ಬಿಡೋದಲ್ಲ. ತನ್ನ ಕರಳು ಕತ್ತರಿಸಿ ಕೊಟ್ಟು ಜೀವ ಕೊಟ್ಟಿರುವಂತಹ ಬಳ್ಳಿನ ಮಠದ ಉದ್ಧಾರಕ್ಕೆ ಬಿಟ್ಟಾಳ ಅಂತಂದ್ರೆ ಆತನೇನು ಸುಖದ ಸುಪ್ಪ ತೆಗೆಯೋಲಾಗ ತೇಳಕ್ಕೆ ಬಿಟ್ಟಿಲ್ಲ. ತಾನು ಸಾವಿರ ಕಷ್ಟಪಟ್ಟು ಜನಗಳ ಕಷ್ಟವನ್ನು ದೂರ ಮಾಡುವುದಕ್ಕೆ ಆ ಮಗನನ್ನು ತ್ಯಾಗ ಮಾಡಾಳ. ಅವರಿಬ್ಬರು ದೇವರಿಗೆ ಸಮಾನ. ಅವ್ರ ಹೆಸರು ಶಾಶ್ವತ ಉಳಿತೈತಿ. ಸೋಮು ಕುಂದರು ಅಂತ ಬುದ್ಧಿ ಹೇಳಿದ್ಲಂತೆ. ಆ ಹುಡುಗ ಮಠಕ್ಕೆ ಬಂದದ್ದು ಸುತ್ತ ಹಳ್ಳಿಗೆ ಗೊತ್ತಾಯಿತು. ಷಣ್ಮುಖ ದೇವರಕ್ಕನ ಅನ್ನುವಂತಹ ಸುದ್ದಿ ಗೊತ್ತಾಯಿತು. ಮಠಕ್ಕೆ ಸ್ವಾಮಿ ಅಕ್ಕನ ಅಂತ ಗೊತ್ತಾಯಿತು. ಅಷ್ಟೊತ್ತಿಗೆ ಸುರಪುರದ ದೊರೆಗಳು ಒಂದಷ್ಟು ಜನ ಪಂಡಿತರನ್ನು ಕಳಿಸಿದ್ರಂತ ಮಠಕ್ಕೆ. ಒಂದಷ್ಟು ಜನ ಪಂಡಿತರು. ಹೌದ್ರಿ, ಗೆದ್ದಾಗ ಎಲ್ಲರೂ ಬರೋದು, ಬಿದ್ದಾಗ ಯಾರೂ ಇರಂಗಿಲ್ಲ. ಮಾತ್ರ ಯಾವ ಪಂಡಿತರು ಇರಂಗಿಲ್ಲ, ರಾಜರು ಇರಂಗಿಲ್ಲ, ಅಧಿಕಾರಿಗಳು ಇರಂಗಿಲ್ಲ, ಮಂತ್ರಿಗಳು ಸುಮ್ಮನೆ ನಮ್ಮ ಮನ್ಯಾಗ ಒಂದು ಹುಡುಗ ಚಲೋ ಓದ್ಯಾನಂದ್ರೆ ಯಾರು ಬರಂಗಿಲ್ಲ. ಅದ ಹುಡುಗ ಕರ್ನಾಟಕಕ್ಕೆ ಗೋಲ್ಡ್ ಮೆಡಲ್ ತೊಗೊಂಡನಂತ ತಿಳ್ಕೊರಿ ನೀವು, ಎಲ್ಲರೂ ಬಂದು ಶಾಲೆ ಹೊಚ್ತಾರೆ. ಅವಂಗೆ ಶಾಲೆಗೆ ಫೀಸ್ ಕಟ್ಟೋ ಮುಂದೆ ಯಾವ ಮಕ್ಕಳು ಇರಂಗಿಲ್ಲ. ಇವರು ಬಡತನದೊಳಗೆ ಒಂದು ಹುಡುಗ, ಗುಡಿಸಲದೊಳಗೆ ಒಂದು ಹುಡುಗ ಸಾಧಿಸಿ ದೊಡ್ಡವಾಗ್ಯಾನ ಅಂತಂದ್ರೆ, ಅಥವಾ ಶಾಲೆ ರ್ಯಾಂಕರ್ ಸ್ಟೂಡೆಂಟ್ ಆಗಿ ಯೂನಿವರ್ಸಿಟಿ ರ್ಯಾಂಕ್ ತೊಗೊಂಡು ಬಂದಾನಂದ್ರೆ ಇರೋರೆಲ್ಲ ಬಂದು ಶಾಲೆ ಹೊಚ್ತಾರೆ, ಕೊಳ್ಳಾಗ ಮಾರಿ ಹಾಕ್ತಾರೆ, ನಾ ಬಂದಿನಂತ ಫೋಟೋ ತೆಗೆದು ಪೇಪರ್ನಾಗ ಹಾಕ್ತಾರೆ. ಆ ಹುಡುಗ ಶಾಲೆಗೆ ಹಚ್ಚಾಗ 10 ರೂಪಾಯಿ ಕಡಿಮೆ ಬಿದ್ದೈತಂದ್ರೆ ಯಾರೋ ಬಂದು ಇವನ ಹೋಗಿ ಮನೆಗೆ ಹೋಗಿ ಅವ್ರ ಮನೆ ಮುಂದೆ ಹೋಗಿ ನನಗೆ ಫೀಸ್ ಕಟ್ಟ್ರಿ ಅಂದ್ರೆ ಎಷ್ಟು ಮಂದಿ? 100ಕ್ಕೆ ಒಬ್ಬರು, 10 ಮಂದಿ, 20 ಮಂದಿ ಎಲ್ಲಿ ಅದರ ಏನೋ ಗೊತ್ತಿಲ್ಲ. ಗೆದ್ದ ಮೇಲೆ ಎಲ್ಲರೂ ಬರ್ತಾರಲ್ಲ. ಹಂಗೆ ಸುರಪುರದ ದೊರೆಗಳು ಒಂದಷ್ಟು ಮಂದಿ ಪಂಡಿತರನ್ನು ಕಳಿಸಿದ್ರಂತೆ, ರಾಜಭಟ್ರನ್ನು ಕಳಿಸಿದ್ರಂತೆ, ಸೈನಿಕರನ್ನು ಕಳಿಸಿದ್ರಂತೆ. ಮಠಕ್ಕೆ ಬಂದವರು ಸೀದಾ ಅಖಂಡೇಶ್ವರರ ಹತ್ರ ಕೂತ್ಕೊಂಡು, ಇಲ್ರಿ ನಿಮ್ಮ ಷಣ್ಮುಖ ಶಿವಯೋಗಿಯ ಬಗ್ಗೆ ಮಹಾರಾಜರಿಗೆ ಗೊತ್ತದ, ಭಾಳ ದೊಡ್ಡ ಪಾಂಡಿತ್ಯ ಐತಂತ, ಅದಕ್ಕೆ ನಮ್ಮ ರಾಜರು ಆತ ನನಗೆ ಸತ್ಕಾರ ಮಾಡಬೇಕು, ರಾಜಾತಿಥ್ಯವನ್ನು ಕೊಡಬೇಕು ಅಂತ ಹೇಳಿ ಕಳಿಸ್ಯಾರ ಅಂತಂದಾಗ ಅಖಂಡೇಶ್ವರರು ಏನು ಮಾಡ್ಬೇಕು ಹೇಳ್ರಿ? ಅಖಂಡೇಶ್ವರರು ಆಲೋಚನೆ ಮಾಡಿದ್ರಂತ, ಬಹುಶಃ ಅವ್ರು ಕರೆಯಾಕೆ ಬಂದಾರಂದ್ರೆ ಇದಕ್ಕೆ ಉತ್ತರ ನಾ ಕೊಡಬಾರ್ದು.
ಯಾರನ್ನ ಕರೆಯಕ್ಕೆ ಬಂದಾರ ಅವರು? ಷಣ್ಮುಖ ಶಿವಯೋಗಿಯನ್ನ. ಅವನ ಕೊಡ್ಲಿ ಉತ್ತರನಂತ ಹೊರಗೆ ಹೋಗ್ಯಾನಪ್ಪ, ಬರೋ ಮಟ್ಟ ಕುಂದರಿ ಅಂದ್ರಂತ. ಹೊರಗೆ ಹೋಗ್ಯಾನಪ್ಪ, ಬರೋ ಮಟ್ಟ ಕುಂದರ್ರಿ. ನೋಡ್ರಿ, ಮನಸ್ಸು ಮಾಡಿದ್ರೆ ಅಖಂಡೇಶ್ವರರು ಕರ್ಕೊಂಡು ಹೋಗ್ರಿ ಅಂತ ಅನ್ಬೋದಿತ್ತು, ಇಲ್ಲ ಅಂದ್ರೆ ನಾ ಕಳ್ಸಂಗಿಲ್ಲ ಅನ್ಬೋದಿತ್ತು. ಒಂದು ಕರ್ಕೊಂಡು ಹೋಗ್ರಿ ಅನ್ಬೋದಿತ್ತು, ಇಲ್ಲಾಂದ್ರೆ ಈಗ ಒಬ್ಬ ತಂದೆ ತಾಯಿಗೆ ಒಬ್ಬ ಮಗ ಅದನ್ನಂತ ಇಟ್ಕೋರಿ, ಯಾರಾದರೂ ಒಬ್ಬರು ದೊಡ್ಡ ಮಂತ್ರಿಗಳು ಬಂದು ನನ್ನ ಮಗಳು ನಿನ್ನ ಮಗ ನಾನು ಕೊಡ್ತೀನಿ, ನಿನ್ನ ಮಗನ ದೊಡ್ಡ ಮಿನಿಸ್ಟರ್ ಮಾಡ್ತೀನಿ, ನಾನು ಹಿಂದೆ ಕಳಿಸು ಅಂದ್ರೆ ಒಬ್ಬರ ಬೇಡ ಅಂತೀರ ನೀವು? ಮೊದಲು ಕರ್ಕೊಂಡು ಹೋಗ್ರಿ ಅಂತೀರಿ. ಸ್ವಾಮಿ ಅಲ್ಲ ಬಿಡ್ರಿ, ನಾ ಹೇಳೋದು ಸ್ವಾಮಿ ಆಗೋದಲ್ಲ, ದೊಡ್ಡ ಮಿನಿಸ್ಟರ್ ಮಾಡ್ತೀನಿ ಅಂದ್ರೆ ಕರ್ಕೊಂಡು ಹೋಗ್ಬಿಡ್ರಿ, ನಿಮ್ಮ ಮನೆಗೆ ಇಟ್ಕೋರಿ ಅವನಂತೆ. ಹೆಂಡತಿ ಮನೆಗೆ ಕಳ್ಸೋಕ್ಕೂ ತಯಾರಿದೀವಿ ನಾವು ದೊಡ್ಡವಕ್ಕನಂದ್ರೆ. ಗುರುಗಳು ಅವತ್ತಿನ ಕಾಲಕ್ಕೆ ಯಾರನ್ನ ಕರಿಯಾಕೆ ಬಂದಿರಿ ಅವರೇ ಇದಕ್ಕೆ ಉತ್ತರ ಹೇಳಬೇಕು ಅಂತ ಸುಮ್ಮನೆ ಕೂತ್ಕೊಂಡ್ರು. ಕರ್ಕೊಂಡು ಹೋಗ್ರೂ ಅನ್ಲಿಲ್ಲ, ಬ್ಯಾಡ್ ಅಂತನೂ ಅನ್ಲಿಲ್ಲ. ಅಷ್ಟೊತ್ತಿಗೆ ಷಣ್ಮುಖ ಶಿವಯೋಗಿಗಳು ಮಠದೊಳಗೆ ಬಂದರು, ಗುರುಗಳಿಗೆ ನಮಸ್ಕಾರ ಮಾಡಿದರು. ಅಷ್ಟೊತ್ತಿಗೆ ಎಲ್ಲರೂ ಕುಂತಿದ್ರು, ರಾಜಭಟ್ರು, ದೊರೆಗಳ ಸೈನಿಕರು, ಅಲ್ಲಿರುವಂತಹ ಪಂಡಿತರು ಅವರೆಲ್ಲ ಕೂತ್ಕೊಂಡಿದ್ರು. ಷಣ್ಮುಖ ಶಿವಯೋಗಿ ಎಲ್ಲರಿಗೂ ನಮಸ್ಕಾರ ಮಾಡಿ ಸುಮ್ಮನೆ ಕೂತ್ಕೊಂಡ. ಕುಂತಿರೋ ಸಂದರ್ಭದೊಳಗೆ ಅವರಂದ್ರಂತೆ ಒಬ್ಬರು, ಇಲ್ರಿಪ್ಪ ಮಹಾರಾಜರು ನಿಮ್ಮ ಮೇಲೆ ಬಹಳ ಪ್ರೇಮ ಇಟ್ಟಾರ, ನಿಮ್ಮ ವಿದ್ವತ್ತಿಗೆ ಅವರು ಮಾರು ಹೋಗ್ಯಾರ, ನಿಮ್ಮ ಶಿವಯೋಗದ ಅನುಷ್ಠಾನಕ್ಕೆ ಅವರು ಸೋತಾರ, ರಾಜಾತಿಥ್ಯವನ್ನು ರಾಜ ಸತ್ಕಾರವನ್ನು ನಿಮಗೆ ಅವರು ಕೊಡಬೇಕು ಅಂತ ಇಚ್ಛಾಪಟ್ಟಾರ, ಮತ್ತು ನೀವು ಬರಬೇಕು. ನೀವು ಯಾವತ್ತು ಬರ್ತೀನಿ ಅಂತ ಹೇಳ್ತೀರಿ ಅವತ್ತು ನಿಮ್ಮನ್ನ ಇಲ್ಲಿದ್ದ ಕರ್ಕೊಂಡು ಹೋಗಾಕ ನಾವು ಭವ್ಯವಾದ ಮೆರವಣಿಗೆ ಏರ್ಪಾಡು ಮಾಡ್ತೇವೆ ಅಂತಂದ್ರಂತೆ. ಅಖಂಡೇಶ್ವರ ಶಿವಯೋಗಿಗಳು ಷಣ್ಮುಖನನ್ನು ನೋಡಕತ್ತಾರ, ಉತ್ತರ ಏನು ಬರ್ತೈತಿ ಅಂತ. ಏನು ಉತ್ತರ? ಈ ಹುಡುಗ ಏನಂತಾನ? ಗೌರವ ಈಗ ನಿಮ್ಮನ್ನು ಬಿಡ್ರಿ, ನಮ್ಮನ್ನು ಯಾರು ಕರೋದಿಲ್ಲರಿ, ದೆಹಲಿ ಒಳಗೆ ನಿಮ್ಗೊಂದು ಸನ್ಮಾನ ಐತಿ, ಪ್ರಶಸ್ತಿ ಕೊಡ್ತೀವಿ ಬರ್ರಿ ಅಂದ್ರೆ ನಿಮ್ಮ 3 ಪುರಾಣ ಬಿಟ್ಟು ಹೋಗ್ಬಿಡ್ತೀವಿ. ಹೌದಲ್ರಿ? ನಿಮ್ಮ 3 ಪುರಾಣ ಹೇಳ್ಬೋದು. ಭಾಳ ಜನ ಹೇಳ್ತಾರೆ ನಮಗಿದು ದೊಡ್ಡದ್ರಿ ಅಂತ. 1 ಲಕ್ಷ ರೂಪಾಯಿ ಸಿಗುತ್ತಂದ್ರೆ ನೋಡ್ರಿ, ಈ ಲಕ್ಷಕ್ಕೆ ಅಲಕ್ಷ ಆಗಿಬಿಡ್ತೈತಿ. ಷಣ್ಮುಖ ಶಿವಯೋಗಿಗಳ ವೈರಾಗ್ಯ ಹೆಂಗಿತ್ತು ಅಂತ ಹೇಳ್ತೀನಿ ನಾನು ನಿಮಗೆ. ಎಷ್ಟು ಅದ್ಭುತವಾದ ವೈರಾಗ್ಯವನ್ನು ಅವರು ಇಟ್ಕೊಂಡಿದ್ರು ಅಂತಂದರೆ, ಸುರಪುರದ ದೊರೆಯ ಸಂಸ್ಥಾನದ ಸಂಪೂರ್ಣ ಆಹ್ವಾನ ಬಂದೈತಿ ಅಂತಂದಾಗ ಒಂದು ಕ್ಷಣ ಗುರುಗಳ ಮುಖ ನೋಡಿದರು, ಇನ್ನೊಂದು ಕ್ಷಣ ತಂದೆ ತಾಯಿಗಳ ಮುಖ ನೋಡಿದರು, ಇನ್ನೊಂದು ಕ್ಷಣ ಊರವ್ರ ಮುಖ ನೋಡಿದರು. ಆ ಬಂದಿರುವಂತಹ ರಾಜಭಟರಿಗೆ ಕರಜೋಡಿಸಿ ಹೇಳಿದ್ರಂತಿಲ್ರಪ್ಪ, ನಿಮ್ಮ ರಾಜನಿಗೆ ನನ್ನ ಶರಣುಗಳನ್ನು ತಿಳಿಸ್ರಿ, ಶುಭಮಂಗಲ ಆಶೀರ್ವಾದಗಳನ್ನು ತಿಳಿಸ್ರಿ, ನಮ್ಮ ಗುರುಗಳು ಚಲೋ ಆಶೀರ್ವಾದ ಮಾಡ್ಯಾರಂತ ನೀವು ಹೇಳ್ರಿ, ನನ್ನ ವಿದ್ವತ್ತಿಗೆ ಅವರು ಖುಷಿ ಪಟ್ಟಿದ್ದಕ್ಕೆ ನಾ ಚಿರಋಣಿ, ನನ್ನ ಶಿವಯೋಗಕ್ಕೆ ಅವರು ಖುಷಿ ಪಟ್ಟಿದ್ದಕ್ಕೆ ನಾ ಚಿರಋಣಿ. ಅವ್ರೇನು ಈಗ ಶಾಲು ಸನ್ಮಾನ ರಾಜಾತಿಥ್ಯ ಕೊಡ್ತೀನಿ ಅಂದಾರಲ್ಲ, ಆ ಆತಿಥ್ಯ ಬಯಸುವಷ್ಟು ಇನ್ನೂ ನಾ ದೊಡ್ಡವಾಗಿಲ್ಲ, ಯಾವಾಗಷ್ಟು ದೊಡ್ಡವಾಗ್ತೀನಿ ಆವಾಗ ಬರ್ತೀನಿ, ಈಗ ಬರೋದಕ್ಕಾಗೋದಿಲ್ಲ ಅಂತ ಹೇಳಿ ಕಳಿಸಿದ್ರಂತೆ. ನಮ್ಮವ್ರು ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿಯು ನಿನ್ನವಳಲ್ಲ, ಇವೆಲ್ಲ ಜಗಕ್ಕಿಕ್ಕಿದ ವಿಧಿ ಎನ್ನುವಂತಹ ವಚನದ ಸಾರ ತತ್ವವಾಗಬೇಕಲ್ಲ. ಹೊನ್ನಿನ ಮಳೆ ಬಂದ್ರೂ ಹಿಂಜರಿಯೋದಿಲ್ಲ, ಚಿನ್ನದ ಮಳೆ ಬಂದ್ರೂ ಹಿಂಜರಿಯೋದಿಲ್ಲ, ಮುತ್ತು ರತ್ನಗಳ ಹೊಳೆ ಹರಿದ್ರೂ ಹೊಳ್ಳಿ ನೋಡುವಂಗಿಲ್ಲ. ಸಂಪತ್ತಿಗೆ ನಾ ಬಂದವನಲ್ಲ, ಗುರು ಕೊಟ್ಟಿರುವಂತಹ ಜ್ಞಾನದ ಆಧ್ಯಾತ್ಮದ ವಿಪತ್ತಿಗೆ ನಾನು ಸದಾವಕಾಲ ಇರುವಂತಹವ, ಗುರುವಿನ ಜೊತೆ ನಾ ಇರವ ಅನ್ನುವಂತಹದ್ದನ್ನು ತೋರಿಸೋದೈತಲ್ಲ. ನಾನು ಗುರುವಿನ ಜೊತೆ ಇರವ ಅಂತ ತೋರಿಸೋದೈತಲ್ಲ. ಮಹಾರಾಜ ಕರೆಯ ಕಳಿಸ್ಯಾನಂದ್ರೆ ಬರಂಗಿಲ್ಲ ಅಂತ ಹೇಳುವಂತಹ ಧೈರ್ಯ ಅವತ್ತಿನ ಕಾಲಕ್ಕೆ ಷಣ್ಮುಖ ಶಿವಯೋಗಿಗೆ ಬರುತ್ತಲ್ಲ. ಒಳಗೆ ಅಖಂಡೇಶ್ವರರಿಗೆ ಖುಷಿ ಆಗಕತ್ತಿತ್ತು. ಆದ್ರೆ ಅವ್ರಂತಾರೆ, ಏನ್ರಿ ಪಂಡಿತರದರಿ ಅಂತ ಕರೆಯಕ್ಕೆ ಬಂದರೆ ರಾಜರಿಗೆ ಅವಮಾನ ಮಾಡ್ತಾರೇನು, ದೊರೆಗಳ ಸಂಸ್ಥಾನಕ್ಕೆ ಅವಮಾನ ಮಾಡ್ತಾರೇನು? ನಿಮಗೆ ಸತ್ಕಾರ ಮಾಡಬೇಕು ಅಂದದ್ದು ಗುರು ಆ ಮಹಾರಾಜನ ದೊಡ್ಡ ಗುಣ. ಅದು ನಿಮ್ಮನ್ನು ಗೌರವಿಸಬೇಕು ಅನ್ನುವಂತಹದ್ದು ಮಹಾರಾಜನ ದೊಡ್ಡ ಗುಣ. ನೀವು ಅದಕ್ಕೆ ಅವಮಾನ ಮಾಡ್ತೀರಿ ಅಂದಾಗ ಆ ಕ್ಷಣಕ್ಕೆ ಅವ್ರು ಹೇಳಿದ್ರಂತ, ನಾ ಅವಮಾನ ಮಾಡಕತ್ತಿಲ್ಲೋ, ನಾ ಬರಂಗಿಲ್ಲ ಅಂತ ಹೇಳಕತ್ತಿಲ್ಲ, ನಾನು ಬರಂಗಿಲ್ಲ ಅಂತ ಹೇಳಕತ್ತಿಲ್ಲ, ಬರ್ತೀನಿ, ಅದಕ್ಕೊಂದು ಸಮಯ ಐತಿ. ಆದರೆ ಈಗ ನಾನು ಸಾಧಕಾವಸ್ಥೆಯಲ್ಲಿದ್ದೇನೆ, ನಾನು ಓದಬೇಕಾಗ್ಯದ, ನಾನು ತಿಳ್ಕೊಳ್ಬೇಕಾಗ್ಯದ. ನಿಮ್ಮ ರಾಜನ ಸತ್ಕಾರವನ್ನು ಸ್ವೀಕಾರ ಮಾಡಬಹುದು ಅಂತ ನನಗೆ ಯಾವತ್ತು ಅನಿಸುತ್ತೋ ಅವತ್ತು ನಾನು ಅಲ್ಲಿಗೆ ಬರ್ತೀನಿ, ಅಲ್ಲಿವರೆಗೂ ನಾ ಬರೋದಕ್ಕಾಗೋದಿಲ್ಲ ಅಂತ ನೇರವಾಗಿ ಹೇಳಿ ನಮಸ್ಕಾರ ಮಾಡಿ ಒಳಗೆ ಹೋಗಿಬಿಟ್ರಂತ ಷಣ್ಮುಖ ಶಿವಯೋಗಿಗಳು. ಅಖಂಡೇಶ್ವರರಿಗೆ ಬಹಳ ಖುಷಿ ಆಗತ್ತೆ. ಅಖಂಡೇಶ್ವರರಿಗೆ ಭಾಳ ಖುಷಿ ಆಗುತ್ತೆ. ಎಲ್ಲರನ್ನು ಕಳಿಸಿ ಒಳಗೆ ಹೋಗಿ ಅಪ್ಕೊಂಡ್ರಂತೆ ಷಣ್ಮುಖ ಶಿವಯೋಗಿನ. ಇವತ್ತು ಗೆದ್ದು ನೋಡಿ ನೀ ಪರೀಕ್ಷೆ ಒಳಗಂತ.
ಇವತ್ತು ಗೆದ್ದೆ. ಯಾಕೆ? ಏನೋ ಒಂದು ವೈಭೋಗ ಸಿಗುತ್ತೈತಿ, ಅಧಿಕಾರ ಸಿಗುತ್ತೈತಿ ಅಂದ್ರೆ ಎಲ್ಲರೂ ಬೆನ್ನು ಹತ್ತಿ ಹೋಗ್ಬಿಡ್ತಾರೆ. ನೀನು ಸಿಗುವಂತಹ ಆ ಸಂಪೂರ್ಣ ಪ್ರಶಸ್ತಿ ಮಾಲಿಕೆಗಳನ್ನು ದೂರ ಮಾಡಿದಲ್ಲೋ, ಎಷ್ಟು ದೊಡ್ಡವ ನೀನು ಅಂತಂದಾಗ ಅವತ್ತಿನ ಕಾಲಕ್ಕೆ ಅವ್ರು ಹೇಳ್ತಾರೆ, ಕಿಸೆದಾಗಿನ ರೊಕ್ಕ, ಮೈಯಾಗಿನ ಸೊಕ್ಕ, ಅಧಿಕಾರದ ಹಕ್ಕ ಮೂರೂ ಶಾಶ್ವತ ಅಲ್ಲ. ನಾವು ಯಾವಾಗ ಗುರುವಿನ ಪಕ್ಕ ಇರ್ತೀವಿ ಅವಾಗ ದೊಡ್ಡವರಕ್ಕಿವಿ. ಈ ಅಧಿಕಾರದಿಂದ ಹೋಗುವ ಅವಶ್ಯಕತೆ ನನಗಿಲ್ಲ, ರಾಜಪಂಡಿತನಾಗುವ ಅವಶ್ಯಕತೆ ನನಗಿಲ್ಲ. ಗುರುಗಳು ಭಾಳ ಖುಷಿ ಪಡ್ತಾರೆ, ಅವನನ್ನು ಹಾಗೆ ಬೆಳೆಸ್ಕೊಳ್ತಾ ಹೋಗ್ತಾರೆ. ಹಾಗೆ ಬೆಳೆಸ್ಕೊತ ಹೋಗೋ ಸಂದರ್ಭದೊಳಗೆ ಒಂದು ದಿವಸ ಆ ಗುರು ಶಿಷ್ಯರಿಬ್ಬರು, ಅಖಂಡೇಶ್ವರರು ಮತ್ತು ಷಣ್ಮುಖ ಇಬ್ಬರು ಹಿಂಗೆ ಮಾತಾಡ್ಕೊತ ಕೂತಿದ್ರಂತೆ. ಮಾತಾಡ್ಕೊತ ಕುಂತಾಗ ಕಲಿತಿರುವ ಜ್ಞಾನದ ಪರೀಕ್ಷೆಯಾಗುತ್ತೆ. ಏನೇನು ತಿಳ್ಕೊಂಡು ಅನಂತ ತಿಳ್ಕೊಳ್ತಾರೆ. ಅದಾದ ಮೇಲೆ ಷಣ್ಮುಖ ಶಿವಯೋಗಿಗಳು ಅಖಂಡೇಶ್ವರರಿಗಂದ್ರಂತೆ, ಯಾಕೋ ನಾ ತಿಳ್ಕೊಂಡಿದ್ದು ಕಡಿಮೆ ಅನ್ಸಕತ್ತದ್ರಿ, ನನಗೆ ಇನ್ನೊಂದಷ್ಟು ತಿಳ್ಕೊಳ್ಬೇಕಾಗ್ಯದ ಅಂತಂದಾಗ ನಮ್ಮ ಕಡೆ ಒಂದು ಶಾಸ್ತ್ರ ಅದ, ದೇಶ ಸುತ್ತು ಕೋಶ ಓದು. ದೇಶ ಸುತ್ತು ಕೋಶ ಓದು. ಕೋಶವನ್ನು ಓದಿಬಿಟ್ಟಿದ್ದಾನೆ, ಶಾಸ್ತ್ರಗಳನ್ನು ಅರ್ಥಕೊಂಡು ಬಿಟ್ಟಿದ್ದಾನೆ, ಯೋಗಾಸನಗಳನ್ನು ತಿಳ್ಕೊಂಡು ಬಿಟ್ಟಿದ್ದಾನೆ, ಎಲ್ಲ ಶುಭಯೋಗದ ಸಾಧನೆಗಳನ್ನು ಮಾಡಿಕೊಂಡು ಬಿಟ್ಟಿದ್ದಾನೆ. ಇನ್ನು ಉಳಿದದ್ದು ಯಾವುದ್ರಿ? ದೇಶ ಸುತ್ತೋದು. ದೇಶ ಸುತ್ತೋದು. ನಿಮಗೆ ನೆನಪಿರಲಿ, ಹಿಂದಿನ ಕಾಲಕ್ಕೆ ಒಬ್ಬ ಮಹಾರಾಜನ ಉತ್ತರಾಧಿಕಾರಿಯನ್ನು ನಿರ್ಧಾರ ಮಾಡಿ ಇವ ಮುಂದಿನ ರಾಜ ಅಂತ ಅವರು ನಿರ್ಧಾರ ಮಾಡಿದರು ಅಂತಂದ್ರೆ 10 ರಿಂದ 12 ವರ್ಷಗಳ ಕಾಲ ದೇಶ ಸುತ್ತಕ್ಕೆ ಹಚ್ತಿದ್ರಂಥವನ್ನ. ಯುವರಾಜನನ್ನಾಗಿ ಅಲ್ಲ, ಮಾರುವೇಷದೊಳಗೆ. ನಾಡಿನ ಪರಿಸ್ಥಿತಿ ಏನೈತಿ ಅನ್ನುವಂತಹದ್ದನ್ನು ತಿಳ್ಕೊಂಡು ಬರೋಕೆ ಅವನು ಕಳಿಸ್ತಿದ್ರಂತ ಅವತ್ತಿನ ಕಾಲಕ್ಕೆ. ಮತ್ತು ಒಂದು ಮಠಕ್ಕೆ ಉತ್ತರಾಧಿಕಾರಿ ನೇಮಕ ಮಾಡಬೇಕಾದ್ರೂ ಅವನನ್ನು ಚರಮೂರ್ತಿ ಅಂತ ನಿರ್ಧಾರ ಮಾಡಿ, ಇವು ನೆನಪಿರಲಿ ನಿಮಗೆ, ಚರ ಮತ್ತು ಸ್ಥಿರ ಅಂತ 2 ಬರ್ತಾವೆ ಪಟ್ಟಾಧಿಕಾರದೊಳಗೆ. ಒಬ್ಬ ಮಠಕ್ಕೆ ಸ್ವಾಮಿ ಆಗಬೇಕಾದ್ರೆ ಮೊದಲು ಆತ ಚರಮೂರ್ತಿ ಆಗಬೇಕು, ಆಮೇಲೆ ಸ್ಥಿರವಾದ ಮೂರ್ತಿ. ಚರಮೂರ್ತಿ ಅಂದ್ರೇನು? ಸಂಚಾರ ಮಾಡುವಂತಹದ್ದು. ಚರ ಅಂದರೆ ಸಂಚಾರವನ್ನು ಮಾಡುವಂತಹದ್ದು. ಹೆಂಗೆ ಸಂಚಾರ ಮಾಡಬೇಕು ಅಂದರೆ, ಮಠದ ಕಾರ್ ತಗೊಂಡಲ್ಲ, ಮಠದ ಕುದುರೆ ತಗೊಂಡಲ್ಲ, ಮಠದ ಭಕ್ತರನ್ನ ಸೇವಾಕ್ಕೆ ಕರ್ಕೊಂಡಲ್ಲ, ಮಠದಲ್ಲಿರುವಂತಹ ಭಕ್ತರನ್ನ ತನ್ನಿಂದ ನೀರು ಕೊಡೋಕ್ಕೊಬ್ಬರನ್ನ, ವಿಭೂತಿ ಕೊಡೋಕ್ಕೊಬ್ಬರನ್ನ, ಪತ್ರಿ ಕೊಡೋಕ್ಕೊಬ್ಬರನ್ನ ಕರ್ಕೊಂಡು ಚರಮೂರ್ತಿ ಆಗೋದಲ್ಲ. ಗುರು ಕೊಟ್ಟ ಜೋಳಿಗೆಯನ್ನು ಹೆಗಲಿಗೆ ಹಾಕ್ಕೊಂಡು, ಗುರುವಿನ ಕಮಂಡಲವನ್ನು ಕೈಯೊಳಗೆ ಹಿಡ್ಕೊಂಡು ಸುಮ್ಮನೆ ತಾನೊಬ್ಬನೇ ನಿಜ ಜಂಗಮನಾಗಿ ಇಡೀ ಜಗತ್ತು ಸಂಚರಿಸಿ ಬರಬೇಕು. ಅಲ್ಲಿ ಹಸಿವು ತೃಷಗಳಿಂದ ದೂರವಿರಬೇಕು. ಆತ ಚರಮೂರ್ತಿ ಅಂತ ಅನಿಸ್ಕೊಳ್ತಾನೆ. ಭಕ್ತರ ಪ್ರತಿಯೊಬ್ಬರ ಕಷ್ಟಗಳನ್ನು ಮನೆ ಮನೆಗೆ ಹೊಕ್ಕು ನೋಡುವಂತಾಗಬೇಕು. ಅಂಥವ್ರಿಗೆ ಮಾತ್ರ ಚರಮೂರ್ತಿ ಅಂತ ಕರಿತಿದ್ರು. ಅದೆಲ್ಲ ಮುಗಿಸ್ಕೊಂಡ ಮೇಲೆ ಮತ್ತೆ ಸ್ಥಿರ ಪಟ್ಟಾಧಿಕಾರಕ್ಕಿತ್ತು. ಇನ್ನು ಮುಂದೆ ಮಠ ಬಿಟ್ಟು ಹೊರಗೆ ಹೋಗೋದು ಬೇಡ, ನೀನೇನು ಸುತ್ತ ಹರಿದು ಉದ್ಧಾರ ಮಾಡಿ ಬಂದು ಅವರೆಲ್ಲ ನಿನ್ನ ಮಠಕ್ಕೆ ಬರ್ತಾರೆ, ಇದ್ದಲ್ಲಿ ಆಶೀರ್ವಾದ ಮಾಡು ಅಂಥೇಳಿ ಸ್ಥಿರಮೂರ್ತಿಯ ಪಟ್ಟಾಧಿಕಾರ ಆಗ್ತಿತ್ತು.